ಗುರುದೇವ್, ಕನ್ಯಾ ರಾಶಿಯವರಿಗೆ ಗುರು ಸಂಚಾರದಿಂದಾಗಿ ಆಗುವಂತಹ ಬದಲಾವಣೆಗಳೇನು? ಗುರುಬಲ ಬರ್ತಾ ಇದೆಯಾ? ಗುರುವಿನ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ, ವ್ಯಾಪಾರ, ವ್ಯವಹಾರ ಹಾಗೂ ಮಕ್ಕಳ ವಿದ್ಯಾಭ್ಯಾಸ, ಹಣಕಾಸು ಎಲ್ಲದರ ಮೇಲೂ ಕೂಡ ಪರಿಣಾಮ ಗುರು ಬೀಳ್ತಕ್ಕಂಥದ್ದಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು, ಯಾವ ಕೆಲಸಗಳನ್ನು ನೀವು ಮಾಡಬಾರ್ದು, ಯಾವ ಕೆಲಸ ಮಾಡಿದ್ರೆ ನಿಮಗೆ ಅದೃಷ್ಟ ಬರುತ್ತೆ, ಇದರ ಕುರಿತಾಗಿ ಪರಿಪೂರ್ಣ ಮಾಹಿತಿಯನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿರುವಂತಹ ಕನ್ಯಾ ರಾಶಿಯ ಗುರು ಸಂಚಾರ ಫಲವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಕನ್ಯಾ ರಾಶಿ, ರಾಶ್ಯಾಧಿಪತಿ ಬುಧ. ಈ ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮದು ಸ್ವಲ್ಪ ನಾಚಿಕೆ ಸ್ವಭಾವ ಅಂತಕ್ಕಂಥದ್ದು ಕೂಡ ಇರುವಂಥದ್ದು. ಅಂದರೆ ಯಾರನ್ನಾದರೂ ಹೋಗಿ ನೀವು ಮಾತಾಡಿಸುವಂಥದ್ದು, ಮೊದಲು ನೀವೇ ಮಾತಾಡಿಸುವಂಥದ್ದು ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆ ಇರುವಂಥದ್ದು, ಅಥವಾ ಸ್ವಲ್ಪ ಅನ್ಕಂಫರ್ಟೇಬಲ್ ಕೂಡ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಹಾಗೆ ನಾಚಿಕೆ ಸ್ವಭಾವ ಇರೋದರಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಚ್ಚಿನ ಜನ ಇಂಟ್ರೋವರ್ಟ್ಸ್, ಅಂದರೆ ಮಾಡಬೇಕು ಅಂದ್ಕೊಳ್ತಾರೆ ಬಟ್ ಮಾಡೋದಕ್ಕಾಗದೆ ಹಿಂದುಳಿಯುವಂತಹ ಒಂದು ಮನಸ್ಥಿತಿ ಕೂಡ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು. ಒಳ್ಳೆಯ ಜ್ಞಾಪಕ ಶಕ್ತಿ, ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಾರೆ. ಇವರು ತಮ್ಮ ಪಾಡಿಗೆ ತಾನು ಇರುವಂತಹ ರಾಶಿ. ಯಾರಿಗೂ ಕೂಡ ಯಾರ ತಂಟೆಗೂ ಹೋಗದೆ ನನ್ನ ಕೆಲಸ ಆಯಿತು, ಕಾರ್ಯ ಆಯಿತು, ನಾನೇನು ಮಾಡಬೇಕು ಅದನ್ನು ಮಾತ್ರ ಮಾಡ್ತೀನಿ, ಪ್ರೀತಿ ವಿಶ್ವಾಸದಿಂದ ಇರ್ತೀನಿ, ಯಾರ ಜೊತೆನೂ ಜಗಳ ಬೇಡ, ಕಲಹ ಬೇಡ, ನನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡ್ಕೊಳ್ತೀನಿ ಅಂತ ಹೇಳುವಂತಹ ರಾಶಿ ಈ ವಿಶೇಷವಾದಂತಹ ಕನ್ಯಾ ರಾಶಿ. ಹಾಗೆ ನಿಮಗೆ ಬಹಳ ಒಳ್ಳೆಯ ಸ್ನೇಹಿತರಿರ್ತಾರೆ. ಅಂದರೆ ಸ್ನೇಹಿತರಲ್ಲಿ ಎರಡು ವಿಧ, ಮೋಸ ಮಾಡುವಂತಹ ಸ್ನೇಹಿತರಾಗ್ಬೋದು ಅಥವಾ ಹಿತೈಷಿಗಳು ಅಂತ ಹೇಳುವಂಥದ್ದು. ಕನ್ಯಾ ರಾಶಿಯವರು ತುಂಬ ಸೆಲೆಕ್ಟಿವ್ ಆಗಿ ಅವರ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಈ ಸ್ನೇಹಿತರು ಒಬ್ಬೊಬ್ಬರಿಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳೇನಿರುತ್ತೆ ಆ ಕೆಲಸವನ್ನು ನಿಮಗೆ ಸಹಾಯಕವಾಗಿ ಮಾಡುವಂತಹ ಸ್ನೇಹಿತರು ಕನ್ಯಾ ರಾಶಿಯವರಿಗಿರ್ತಾರೆ. ಲಿಮಿಟೆಡ್ ಸ್ನೇಹಿತರಿದ್ರೂ ಕೂಡ ಒಳ್ಳೆಯ ಸ್ನೇಹಿತರನ್ನು ಪಡೆದುವಂತಹ ಒಂದು ವಿಶೇಷ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇರುವಂಥದ್ದು. ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗಿರುವಂಥದ್ದು ಕನ್ಯಾ ರಾಶಿಯವರಿಗೆ. ಧಾರ್ಮಿಕವಾಗಿ ಹೆಚ್ಚಿನ ನಡೆನುಡಿ ಅಂತಕ್ಕಂಥದ್ದು ಇವರದ್ದೇನಿದ್ರು ಶುದ್ಧವಾಗಿರ್ತಕ್ಕಂತಹ ನಡೆನುಡಿಯಾಗಿರುತ್ತೆ ಕನ್ಯಾ ರಾಶಿಯವರದು. ಇದರಿಂದಾಗಿ ಅವರ ಜೀವನದಲ್ಲಿ ಅವರ ಅಭಿವೃದ್ಧಿ ಆಗಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಬುದ್ಧಿಯಲ್ಲೂ ಕೂಡ ಶುದ್ಧ ಬುದ್ಧಿ, ಆತ್ಮ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು, ಹಾಗೆ ಸೃಜನಶೀಲ ವ್ಯಕ್ತಿಗಳು ಅಂತ ಹೇಳುವಂಥದ್ದು. ಕನ್ಯಾ ರಾಶಿಯವರು ಸ್ವಲ್ಪ ವ್ಯವಹಾರವನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು. ಯಾಕಂದರೆ ಇವರಿಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಬುದ್ಧಿವಂತರು ಇರ್ತಾರೆ, ಆದರೂ ಕೂಡ ನಿಮ್ಮನ್ನೇ ವಂಚಿಸುವಂತಹ ಸಾಧ್ಯತೆ. ಪಾರ್ಟ್ನರ್ಶಿಪ್ಪನ್ನು ಮಾಡೋದಕ್ಕೆ ಕನ್ಯಾ ರಾಶಿಯವರು ಹೋಗಲೇಬಾರ್ದು. ಮಾಡ್ತಾ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಾರೆ. ಯಾಕಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡ್ತಾ ಇದ್ದರೆ ಅದು ನಿಮಗೆ ಗೊತ್ತಾಗದೇ ಇರೋ ಥರ ಮಾಡ್ತಾ ಇರ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ. ನೀವು ಸೈಲೆಂಟ್ ಆಗಿರೋದು ನಿಮ್ಮನ್ನು ನಿಷ್ಠೂರವಾಗಿ ಇನ್ನೊಬ್ಬರು ನೋಡ್ತಾ ಇರ್ತಾರೆ, ಅವನೇನು ಮಾತಾಡೋದೇ ಇಲ್ಲ ಅಂತ ಹೇಳಿ ನಿಷ್ಠೂರವಾಗಿ ಕಾಣ್ತಕ್ಕಂತಹ ಒಂದು ಪ್ರಮೇಯ ಕೂಡ ಕನ್ಯಾ ರಾಶಿಯವರು ಎದುರಿಸ್ಬೋದು. ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕನ್ಯಾ ರಾಶಿಯವರು. ಯಾಕಂದರೆ ಇವರ ಮೇಲೆ ಆರೋಪಗಳು ಬರುವಂಥದ್ದು ಜಾಸ್ತಿ. ಮಾಡದೇ ಇರೋ ತಪ್ಪಿಗೆ ನೀನೇ ಮಾಡಿದ್ಯಾ ಅಂತ ಹೇಳಿ ಜನರು ಆರೋಪ ಮಾಡುವಂಥದ್ದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳನ್ನೇನಾದರೂ ಎದುರಿಸ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಈ ರೀತಿ ಏನಾದರೂ ಆಗ್ತಾ ಇದ್ದರೆ ಎಚ್ಚರಿಕೆಯಲ್ಲಿರೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ನಿಮ್ಮ ಅದೃಷ್ಟ ಕೊಡುವಂತಹ ಸಂಖ್ಯೆಗಳು 5, 6 ಮತ್ತು 8. ಈ ಸಂಖ್ಯೆಗಳಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ತೆಗೆದುಕೊಳ್ಳುವಂಥದ್ದು, ಗಾಡಿ ನಂಬರನ್ನು ತೆಗೆದುಕೊಳ್ಳುವಂಥದ್ದು ನಿಮಗೆ ಬಹಳ ಅದೃಷ್ಟವನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ನಂಬರ್ ಟೋಟಲ್ ಮಾಡಿದಾಗ 5, 6 ಅಥವಾ 8 ಬಂದಾಗ ನಿಮ್ಮ ಸಮಸ್ಯೆಗಳು ಯಾವುದೂ ಕೂಡ ಬರದಂಗೆ ಆ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿರುವಂಥದ್ದು. ಹಾಗೆ ಕನ್ಯಾ ರಾಶಿಯವರಿಗೆ ಕೋಪ ಬಹಳ ಬೇಗ ಬರುವಂತಹ ಸಾಧ್ಯತೆ ಕೂಡ ಇರ್ತದೆ. ಆದರೆ ಈ ಕೋಪ ದೀರ್ಘಕಾಲದವರೆಗೂ ಕೂಡ ಇರುತ್ತೆ. ಈ ಕೋಪವನ್ನು ನೀವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡ್ರೆ ನೀವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕೋಪವನ್ನು ಸಕಾರಾತ್ಮಕವಾಗಿ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂದರೆ, ನೀವೇನೋ ಒಂದು ಜಾಗದಲ್ಲಿ ಹೋಗಿರ್ತೀರಿ, ಅಲ್ಲಿ ನಿಮಗೇನೋ ಅವಮಾನ ಆಗಿರುತ್ತೆ, ಕೋಪ ಬರುತ್ತೆ. ಆ ಕೋಪದಿಂದಾಗಿ ನಿಮಗೆ ಅವಮಾನ ಮಾಡಿದ್ರಲ್ಲ ಆ ವ್ಯಕ್ತಿ ಮೇಲೆ ಕೋಪ ಮಾಡ್ಕೊಳ್ಳೋದು ನಕಾರಾತ್ಮಕತೆ ಅಂತ ಹೇಳುವಂಥದ್ದು. ಜೊತೆಗೆ ಈ ಕೋಪವನ್ನು ಸದೃಢವಾಗಿ
ಇನ್ನು ಮುಂದೆ ನನ್ನ ಬಗ್ಗೆ ಯಾರೂ ಕೂಡ ಈ ರೀತಿ ಮಾತಾಡದೇ ಥರ ನಾನು ನನ್ನ ಜೀವನದಲ್ಲಿ ಎದ್ದು ನಿಲ್ತೇನೆ ಅಂತ ಹೇಳಿ ಸಕಾರಾತ್ಮಕವಾಗಿ ನೀವು ಎದ್ದು ಹೋದಾಗ ಜೀವನದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಈ ಗುರು ಸಂಚಾರ ಫಲದಿಂದಾಗಿ ಚಟಕ್ಕೆ ಬೀಳುವಂತಹ ಸಾಧ್ಯತೆ ಕನ್ಯಾ ರಾಶಿಯವರು, ನಿಮ್ಮ ಮಕ್ಕಳು ಯಾರಾದರೂ ಕನ್ಯಾ ರಾಶಿಯವರಿದ್ದರೆ ಚಟ ಆರಂಭ ಆಗುವಂತಹ ಸಮಯ ಇದೆ. ಹಾಗಾಗಿ ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಹಣ ಬರುವಂತಹ ಸಾಧ್ಯತೆ ಇದೆ, ಖಂಡಿತವಾಗ್ಲೂ ಕೂಡ ಧನಲಾಭ ಅಂತ ತೋರಿಸ್ತದೆ. ಆದರೆ ಆ ಬಂದಿರುವಂತಹ ಹಣ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಸಮಸ್ಯೆಯನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಣ ಏನೋ ಬರುತ್ತೆ, ಬಟ್ ಯಾವುದೋ ಅದೇ ಒಂದು ಖರ್ಚಿರುತ್ತೆ, ಅದನ್ನು ಮಾಡಿ ಹಣವನ್ನು ವ್ಯಯ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಥವಾ ಭಾಳ ಟೈಮಿಂದ ನಿಮಗೊಬ್ರು ಕೊಡಬೇಕು, ನೀವು ಇನ್ನೊಬ್ರಿಗೆ ದುಡ್ಡು ಕೊಡಬೇಕು ಅಂತಹ ಪರಿಸ್ಥಿತಿಯಲ್ಲಿದ್ದರೆ ನಿಮಗೆ ಬರುವಂಥದ್ದು ಬರುತ್ತೆ, ನೀವು ಅದನ್ನು ಕೊಟ್ಟು ತೀರಿಸುವಂತಹ ಪ್ರಮೇಯ ಕೂಡ ಇಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಮದುವೆಯಲ್ಲಿ ಅನೇಕ ಅಡೆತಡೆಗಳು ಅಂತ ತೋರಿಸ್ತದೆ. ಯಾರ ಮದುವೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ಅಡೆತಡೆಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ನೌಕರಿಯಲ್ಲಿ ಕೆಲಸ ಹೋಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು, ಅಥವಾ ನಿಮಗೆ ಇಷ್ಟ ಇಲ್ಲದ ಕಡೆ ನಿಮ್ಮ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಒಳ್ಳೆ ಒಂದು ನಿರ್ಧಾರ ಅಂತ ಅಂದ್ಕೊಂಡು ಅದರಿಂದಾಗಿ ನಿಮ್ಮ ಕೆಲಸ ಹೋದರೂ ಕೂಡ ಅದಕ್ಕಿಂತ ಉತ್ತಮವಾಗಿರುವಂತಹ ಕೆಲಸವನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಒಂದು ತಿಂಗಳು ಮಾತ್ರ ಇದು ಕಷ್ಟ ಕೊಡ್ಬೋದು ನಿಮಗೆ ಕೆಲಸ ಇಲ್ಲ ಅಂತ ಹೇಳಿ, ಅಥವಾ ಇನ್ನೊಂದು ಕಡೆ ನೀವೇನಾದರೂ ಶಿಫ್ಟ್ ಆಗ್ಬೋದು, ಅಥವಾ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು, ವರ್ಗಾವಣೆ ಮಾಡ್ಬೋದು. ಇದರಿಂದಾಗಿ ನಿಮಗೆ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ಸ್ವಲ್ಪ ಅಡ್ಡದಾರಿಯಿಂದ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಡ್ಡದಾರಿ ಅಂದರೆ ಒಂದು ಲಂಚ ಅಂತ ಹೇಳುವಂಥದ್ದು. ಹಾಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ದೇಹದಲ್ಲಿ ಜಾಡ್ಯ ಜಾಸ್ತಿ ಆಗುತ್ತೆ, ಅಂದರೆ ಲೇಜಿನೆಸ್ ಆಗುವಂತಹ ಸಾಧ್ಯತೆ, ಲೇಜಿ ಆಗುವಂತಹ ಸಾಧ್ಯತೆ ಇದೆ. ಈ ಲೇಜಿನೆಸ್ಸಿಂದಾಗಿ ನೀವು ಬೆಳಗ್ಗೆ ಏಳುವಂಥದ್ದು ತಡ ಆಗ್ಬೋದು. ಇದರಿಂದಾಗಿ ನಿಮ್ಮ ಯಾವುದೋ ಒಂದು ಅಪಾರ್ಚುನಿಟಿ ಮಿಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ನೆಮ್ಮದಿ ದೂರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನೆಮ್ಮದಿಯನ್ನು ಕಳ್ಕೊಂಡು ಮನಸ್ಸಿಗೆ ಮನಃಶಾಂತಿ ಇಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ನಿರ್ಮಾಣ ಆಗ್ಬೋದು. ಮಾಡದ ತಪ್ಪಿಗೆ ಸೆರೆಮನೆ ವಾಸ ಅಂತ ಕೂಡ ಬರ್ತದೆ. ಹಾಗಾಗಿ ಸೆರೆಮನೆಯ ಕಡೆ ಕರ್ಕೊಂಡು ಹೋಗ್ತದೆ. ಯಾರಾದರೂ ತಪ್ಪು ದಾರಿಯಲ್ಲಿ ಹೋಗುವಂಥವರಿದ್ದರೆ ಆದಷ್ಟು ಅದನ್ನು ಸರಿಪಡಿಸ್ಕೊಳ್ಳಿ. ಈ ಒಂದು ಸಮಸ್ಯೆಗಳು ಬಾರದ ರೀತಿಯಲ್ಲಿ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಕನ್ಯಾ ರಾಶಿ ರಾಶ್ಯಾಧಿಪತಿ ಬುಧ. ಪ್ರತಿಯೊಬ್ಬರು ನನ್ನ ಕೇಳೋದು, ಏನಿದು ಗುರುಗಳೇ ಕೈಯಲ್ಲಿ ಮಣಿಗಳನ್ನು ಹಾಕಿರ್ತಿರಲ್ಲ ಅಂತ ಹೇಳಿ. ಇದು ವಿಶೇಷವಾಗಿ ಕನ್ಯಾ ರಾಶಿಯವರಿಗೋಸ್ಕರ ಸಿದ್ಧಪಡಿಸಿರ್ತಕ್ಕಂತಹ ಮಣಿಗಳಾಗಿರುತ್ತೆ. ಈ ಮಣಿಗಳನ್ನು ನೀವು ನಿಮ್ಮ ಹಸ್ತದಲ್ಲಿ ಧಾರಣೆ ಮಾಡೋದು. ಇದು ಬುಧನ ಅಂಶವುಳ್ಳಂತಹ ಒಂದು ಮಣಿಗಳಾಗಿದ್ದು, ಇದನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳೇನಾದರೂ ಆಗ್ತಾ ಇದ್ದರೆ, ಆರೋಗ್ಯ, ವ್ಯವಹಾರ, ವ್ಯಾಪಾರಗಳಲ್ಲಿ ಏನಾದರೂ ಅಡೆತಡೆ ಆಗ್ತಾ ಇದ್ದರೆ ನಿಮಗೆ ಪರಿಹಾರ ಆಗುತ್ತೆ. ಅಥವಾ ನಿಮ್ಮ ಗುರುಬಲ ಇಲ್ಲದೇ ಇರುವಂಥವರು, ಹಾಗಾಗಿ ಕನ್ಯಾ ರಾಶಿಯವರು ಪ್ರತಿಯೊಬ್ಬರಿಗೂ ಕೂಡ ಗುರುಬಲ ಅಂತಕ್ಕಂಥದ್ದಿಲ್ಲ. ಈ ಮಣಿಗಳನ್ನು ನೀವು ಧಾರಣೆ ಮಾಡೋದ್ರಿಂದ, ಇದು ಗುರುವಿನ ಅಂಶವುಳ್ಳಂತಹ ಮಣಿಗಳು, ಇದನ್ನು ನೀವು ಧಾರಣೆ ಮಾಡೋದ್ರಿಂದ ಗುರುವಿನ ಬಲ ಅಂತಕ್ಕಂಥದ್ದು ಕೂಡ ನಿಮ್ಮ ಜೊತೆ ಇರುತ್ತೆ. ಈಗ ಏನೇನು ಸಮಸ್ಯೆಗಳು ಹೇಳಿದ್ನಲ್ಲ, ಇದೆಲ್ಲವೂ ಕೂಡ ಗುರುವಿನ ಬಲ ಇಲ್ಲದೇ ಇರೋದ್ರಿಂದ ನಿಮಗೆ ಆಗುವಂಥದ್ದು. ಹಾಗಾಗಿ ಗುರುವಿನ ಶಕ್ತಿ ಅಂತಕ್ಕಂಥದ್ದು ನಿಮ್ಮ ಜೊತೆ ಇರುವ ರೀತಿ ಆಗುತ್ತೆ. ಈ ಎರಡನ್ನು ಕೂಡ ನಿಮ್ಮ ಹಸ್ತದಲ್ಲಿ ನೀವು ಧಾರಣೆ ಮಾಡ್ಕೊಳ್ಳಿ. ಇದು ಪ್ರತ್ಯೇಕವಾಗಿ ಕನ್ಯಾ ರಾಶಿಯವರಿಗೆ ಮಾತ್ರ ಇರುವಂಥದ್ದು. ಹಾಗಾಗಿ ಇದನ್ನು ನೀವು ಧಾರಣೆ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಸಮಸ್ಯೆಗಳು ಪೂರ್ಣವಾಗಿ ಪರಿಹಾರ ಆಗುತ್ತೆ. ಗುರು ಮತ್ತು ಬುಧ ಎರಡನ್ನು ಕಾಂಬಿನೇಷನ್ ಮಾಡಿ ಧಾರಣೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ವ್ಯಾಪಾರ, ಹಣಕಾಸು ಅಥವಾ ವಿದ್ಯಾಭ್ಯಾಸ, ಮಕ್ಕಳು ಕೂಡ ಇದನ್ನು ಧಾರಣೆ ಮಾಡ್ಕೋಬೋದು. ಹಾಗೆ ಇದು ಸ್ತ್ರೀ ಪುರುಷ ಅಂತ ಇಲ್ಲದೆ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ವಯಸ್ಸಿನವರು ಕೂಡ ಇದನ್ನು ಧಾರಣೆ ಮಾಡ್ಕೋಬೋದು. ಅಂಟು ಮುಂಟು ಅನ್ನೋದು ಖಂಡಿತವಾಗ್ಲೂ ಕೂಡ ಈ ಮಣಿಗಳಿರೋದಿಲ್ಲ. ನವರತ್ನಗಳನ್ನು ಏನು ಹಾಕ್ತೇವಲ್ಲ, ಪುಷ್ಯರಾಗ ಅಂತ ಹೇಳ್ತೇವೆ, ಅಥವಾ ಒಂದು ಪಚ್ಚೆ ಹರಳನ್ನು ಏನು ಹಾಕ್ತೀವಲ್ಲ, ಅದರ ಉಪರತ್ನಗಳಿದಾಗಿರುತ್ತೆ. ಇದನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಪೂರ್ಣ ಪರಿಹಾರ ಆಗುತ್ತೆ. ಇದನ್ನು ಬೇಕಾದವರು, ಸಾಧ್ಯ ಆದವರು ಮಾತ್ರ ತರಿಸ್ಕೊಳ್ಳಿ. ಈ ಮಣಿಗಳನ್ನು ನಿಮಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ನಿಮಗೆ ಕಳಿಸ್ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಗುರು ಪರಿಹಾರ, ಈ ಮಣಿಗಳನ್ನು ಯಾರಿಗೆ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವರು ವಿಶೇಷವಾಗಿರ್ತಕ್ಕಂಥದ್ದು ನೀವು ಮಾಡುವಂತಹ ಪರಿಹಾರ ಅಂದರೆ, ಈ ಗುರು ಸಂಚಾರದ ದಿನ 14ನೇ ತಾರೀಕು ಏನಿದೆ, ಅವತ್ತು ನಿಮ್ಮ ಗುರುಗಳು, ಯಾವುದಾದ್ರೂ ಗುರುಗಳು, ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂತಹ ಗುರುಗಳು, ಅಥವಾ ಯಾವುದೇ ಗುರು ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತ್ರವನ್ನು ದಾನವಾಗಿ ನೀಡಿ, ಕಡಲೆಕಾಳುಗಳನ್ನು ದಾನವಾಗಿ ನೀಡಿ. ಇದರಿಂದಾಗಿ ಖಂಡಿತವಾಗ್ಲೂ ಕೂಡ ನಿಮ್ಮ ಗುರು ಅಂತಕ್ಕಂಥದ್ದು ನಿಮಗೆ ಯಾವುದೇ ತೊಂದರೆಯನ್ನು ಮಾಡದೆ ಚೆನ್ನಾಗಿ ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ಆರೋಗ್ಯ ಎಲ್ಲ ವಿಚಾರಗಳು ಕೂಡ
ಕನ್ಯಾ ರಾಶಿಯವರಿಗೆ ಅಭಿವೃದ್ಧಿ ಆಗಲಿ, ಅವರ ಮನಸ್ಸೋ ಇಷ್ಟ ಸಿದ್ಧಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ. ಸರ್ವೇ ಜನಃ ಸುಖಿನೋ ಭವಂತು.